ರೇಡಾರ್ ಟೀಮ್ ಏನು ಪಾಯಿಂಟ್ಸ್ ಮಾಡ್ತಾ ಇದ್ರು ಇವತ್ತು ಬೆಳಗ್ಗೆ ನಮಗೆ ರಿಪೋರ್ಟ್ ಕೊಟ್ಟಿದ್ದಾರೆ. ಸೊ 4 ಪಾಯಿಂಟ್ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಪಾಯಿಂಟ್ ಅಲ್ಲಿ ಸ್ಟ್ರಾಂಗ್ ಸಿಗ್ನಲ್ ಇದೆ ಅಂತ ನಮಗೆ ಕೊಟ್ಟಿದ್ದಾರೆ. ನಾವು ಆ ಪ್ಯಾಂಟೂನ್ ಅಂತ ಏನು ಅರೇಂಜ್ ಮಾಡ್ತಾ ಇದ್ವಿ, ಕೆಲವೊಂದು ಟೆಕ್ನಿಕಲ್ ರೀಸನ್ ಇಂದ ಬರ್ಲಿಕ್ಕೆ ಆಗಿಲ್ಲ. ಅದು ಡಿಸ್ಮ್ಯಾಂಟಲ್ ಮಾಡಿ ಮತ್ತೆ ಅಸೆಂಬ್ಲಿ ಮಾಡಿ ಬರಬೇಕು. ಸೊ ಎಕ್ಸ್ಪರ್ಟ್ ಟೀಮ್ ಸ್ವಲ್ಪ ಕೋಆರ್ಡಿನೇಷನ್ ಇಶ್ಯೂ ಆಯಿತು. ಸೊ ಇವತ್ತು ಬರಲಿಕ್ಕೆ ನಿನ್ನೆ ಬರಲಿಕ್ಕೆ ಆಗಿಲ್ಲ. ಸೊ ಇವತ್ತು ನೈಟ್ ಆ ಎಕ್ಸ್ಪರ್ಟ್ ಟೀಮ್ ಬರ್ತಾರಂತ ಅದು ಪ್ರಯತ್ನವನ್ನು ನಾವು ಕಂಟಿನ್ಯೂ ಮಾಡ್ತೀವಿ. ಆರ್ ನಾಟ್ ಡ್ರಾಪಿಂಗ್ ಇಟ್. ಬಟ್ ಮೀನ್ ವೈಲ್ ಅದು ಬಂದಿಲ್ಲ ಅಂತ ಹೇಳಿ ಟಗ್ ಬೋಟ್ಸ್ ಅರೇಂಜ್ ಮಾಡಬೇಕಂತ ನಮ್ಮ SP ಅವರು ಪೋರ್ಟ್ಗೆ ಮಾತಾಡಿಕೊಂಡು ಅರೇಂಜ್ ಮಾಡ್ತಾ ಇದ್ದಾರೆ. ಇಫ್ ರಿಪೋರ್ಟ್ ತಮಗೆ ಶೇರ್ ಮಾಡ್ತೀನಿ, ಏನು ನಾರ್ಮಲ್ ಇದರಲ್ಲಿ ಹೇಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೋ ಅದು ನಾನು ಮೀಡಿಯಾಗೆ ಶೇರ್ ಮಾಡ್ತೀನಿ ಶಾರ್ಟ್ಲಿ. ಅದು ಆದಮೇಲೆ ಪಾಯಿಂಟ್ ನಮಗೆ ಕ್ಲಿಯರ್ ಆಗಿ ಗೊತ್ತಾಗಿದೆ. ನಾವು ಸಂಬಡಿ ಹ್ಯಾಸ್ ಟು ಗೋ ಇನ್ ಫಿಸಿಕಲಿ, ದಟ್ ಇಸ್ ದ ಪ್ಲಾನ್. ಸ್ಟಾರ್ಟಿಂಗಿಂದ ಅದೇ ಪ್ಲಾನ್ ಇತ್ತು. ಆ್ಯಂಕರ್ ಮಾಡೋದಕ್ಕೆ ನಮಗೆ ವ್ಯವಸ್ಥೆ ಆಗಬೇಕು. ಸೊ ಆ್ಯಂಕರ್ ಮಾಡೋದಕ್ಕೆ ನಾವು ಸಾಕಷ್ಟು ಸೋರ್ಸಸ್ ನೋಡ್ತಾ ಇದ್ವಿ. ಲೋಕಲ್ ಫಿಶರ್ಮೆನ್ಸ್ ಹೆಲ್ಪ್ ತಗೊಳ್ತಾ ಇದ್ದೀವಿ. ಈ ಟಗ್ ಬೋಟ್ ಒಂದು ಅರೇಂಜ್ ಮಾಡ್ತಾ ಇದ್ದೀವಿ. ಈ ಪ್ಯಾಂಟೂನು ವಿ ವಿಲ್ ಟ್ರೈ ಟು ಬ್ರೇಕ್ ಬಿಕಾಸ್ ದೇ ಆರ್ ಆಲ್ಸೋ ವಾಂಟಿಂಗ್ ಇಟ್. ವಿ ವಿಲ್ ಟ್ರೈ ಟು ಅರೇಂಜ್ ಫಾರ್ ದ ಪ್ಯಾಂಟೂನ್ ಆಲ್ಸೋ. ಇದೆಲ್ಲ ಅರೇಂಜ್ ಮಾಡಿ ಹೆಂಗೆ ಆ್ಯಂಕರ್ ಮಾಡ್ಬೋದು ಆ ಟೆಕ್ನಿಕಲ್ ಟೀಮ್ ಹ್ಯಾಸ್ ಟು ಗೈಡ್ ಅಸ್. ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಅದರಲ್ಲಿ ಎಕ್ಸ್ಪರ್ಟೈಸ್ ಇಲ್ಲ. ಅದು ನೇವಿ ಮತ್ತು ಈ ಮಲ್ಪೆಯಿಂದ ಏನು ಟೀಮ್ ಬಂದಿದೋ ಅವ್ರು ಮಾತಾಡ್ಕೊಂಡು ನಮಗೆ ಹೇಳ್ತಾರೆ ಹೌ ದೇ ವಿಲ್ ಗೋ ಫಾರ್ವರ್ಡ್. ಅವರು ಒಳಗಡೆ ಇರ್ಬೋದು ಅಂತ ಆ ಟ್ರಕ್ಕಲ್ಲಿ. ಸೊ ದಟ್ ಇಸ್ ದಿ ಇದು. ಆ್ಯಂಡ್ ಮೀನ್ ವೈಲ್ ನಾವು ಎಂಟೈರ್ ಕೋಸ್ಟ್ ಮತ್ತು ರಿವರ್ ಸೈಡ್ ಕೂಡ ನಾವು ಸರ್ಚ್ ಕಂಟಿನ್ಯೂಸ್ ನಡೀತಾ ಇದೆ. ಅದರಲ್ಲಿ ಯಾವುದು ಸ್ಟಾಪ್ ಇಲ್ಲ. ವಿ ಹ್ಯಾವ್ ರಿಕ್ವೆಸ್ಟೆಡ್ ಕೋಸ್ಟ್ ಗಾರ್ಡ್ ಹೆಲಿಕಾಪ್ಟರ್ ಕೂಡ ಮತ್ತೊಮ್ಮೆ ನಾವು കേളിದ್ವಿ ಇನ್ನೊಂದು റൗണ്ട് റെക്കി 3 ടൈംസ് ഡൈവിംഗ് അവിടെ ഓൾറെഡി നടന്നു കഴിഞ്ഞു. പക്ഷേ 2 ടൈം നടന്നപ്പോഴും അത് ഒന്നും കണ്ടെത്താൻ പറ്റിയില്ല എന്നുള്ള, വിസിബിളായി ഒന്നും ഉണ്ടാകുന്നില്ല എന്നുള്ള ഒരു പ്രശ്നമാണ് അവർ സൂചിപ്പിച്ചത്. 3-ാം വട്ടം നടന്നപ്പോൾ റോപ്പ് അത് ലൂസായി അദ്ദേഹം 50 മീറ്ററോളം ഏതാണ്ട് ഒഴുകിപ്പോകുന്ന ഒരു സാഹചര്യം ഉണ്ടായി. ഇപ്പോൾ 3 വട്ടമാണ് ഡൈവ് ചെയ്തത്. ഒഴുക്ക് അത് കുറച്ച് ബുദ്ധിമുട്ടായി മാറുന്നുണ്ട്. കാലാവസ്ഥ ക്ലൈമറ്റും ഒരു പ്രതികൂലമായി നിൽക്കുന്നുണ്ട്. പക്ഷേ എങ്കിലും പ്രതീക്ഷയോടുകൂടി തന്നെയാണ് അന്വേഷണം നടക്കുന്നത്. ഒരു പോയിന്റ് ഫോക്കസ് ചെയ്തുകൊണ്ടാണ്. മെറ്റൽ ഡിറ്റക്ടറിൽ ഏറ്റവും കൂടുതൽ സാധ്യത പറഞ്ഞ ഒരു പോയിന്റ്, അതുപോലെ നേരത്തെ ഒരു ഇവിടെ തന്നെയുള്ള പ്രദേശവാസി ഒരു ഫിഷർമാൻ അദ്ദേഹം കണ്ടു എന്ന് പറയുന്ന ഒരു കേന്ദ്രം കൂടി കേന്ദ്രീകരിച്ചുകൊണ്ടുള്ള, അത് സെൻട്രലൈസ് ചെയ്തുകൊണ്ടുള്ള ഒരു ഫോക്കസ് പോയിന്റ് വെച്ചുകൊണ്ടാണ് ഇന്ന് അന്വേഷണം ഊർജിതമായി നടക്കുന്നത്. പ്രതീക്ഷയോടുകൂടി തന്നെയാണ് നാം നിൽക്കുന്നത്.